ಹಾಯ್ ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ರುಚಿಯಾದ ಬಾಳೆಕಾಯಿ ಚಿಪ್ಸ್ ಮಾಡುವ ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಸೊ ತುಂಬಾ ಈಸಿಯಾಗಿ ನೀವು ಮನೆಯಲ್ಲಿ ಚಿಪ್ಸನ್ನು ರೆಡಿ ಮಾಡ್ಕೋಬೋದು. ಸೊ ಇಲ್ಲಿ ನಾವು ಬಾಳೆಕಾಯಿ ಚಿಪ್ಸ್ ಮಾಡೋದಕ್ಕೆ ಮೊದಲನೇದಾಗಿ ನಾವು ಬಾಳೆಕಾಯಿನ ತೊಗೋಬೇಕಾಗುತ್ತೆ. ಸೊ ಇಲ್ಲ ಅಂದರೆ ನಿಮ್ಮ ಹತ್ರ ನೆನೇಂದ್ರ ಬಾಳೆಹಣ್ಣು ಸಿಗುತ್ತೆ ಅನ್ನೋದಾದರೆ ಸೊ ಅದನ್ನು ಬೇಕಿದ್ರೂ ತೊಗೋಬೋದು ನೀವು. ಅದರಲ್ಲಿ ಇನ್ನೂ ತುಂಬ ಚೆನ್ನಾಗಿ ಬರುತ್ತೆ. ಸೊ ನೋಡಿ, ನಾನು ರಾ ಬನಾನ ತೊಗೊಂಡಿದ್ದೀನಿ, ಅಂದರೆ ಹಣ್ಣಾಗ್ದಲೇ ಇರೋವಂತಹ ಬಾಳೆಕಾಯಿನ ನಾನು ತೊಗೊಂಡಿದ್ದೀನಿ. ಸ್ವಲ್ಪನೂ ಅದು ಹಣ್ಣಾಗಿರಬಾರ್ದು ಫ್ರೆಂಡ್ಸ್, ಆ ಥರದ ಬಾಳೆಕಾಯಿನ ತೊಗೊಳ್ಳಿ. ಓಕೆ. ಸೊ ನೋಡಿ, ಇವಾಗ ನಾನು ಇದನ್ನು ಸಿಪ್ಪೆನ ಕಟ್ ಮಾಡ್ಕೊಳ್ತಾ ಇದ್ದೀನಿ ನಿಧಾನವಾಗಿ. ಸೊ ಸಿಪ್ಪೆ ಹಾಗೆ ಬಿಡಿಸ್ಕೊಳ್ಳೋಕ್ಕಾದರೆ ಬಿಡಿಸ್ಕೊಳ್ಳಿ, ಯಾಕೆಂದರೆ ತುಂಬ ಗಟ್ಟಿ ಇರುತ್ತೆ. ಹಾಗಾಗಿ ಚಾಕುವಿನಿಂದ ನೋಡಿ ನಾನು ಇದನ್ನು ಕಟ್ ಮಾಡ್ಕೊತಾ ಇದ್ದೀನಿ. ಹೀಗೆ ನೀವು ಫ್ರೆಂಡ್ಸ್, ನಿಮಗೆ ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್, ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಓಕೆ. ಸೊ ಬಾಳೆಕಾಯಿನ ಸಿಪ್ಪೆ ಎಲ್ಲ ನಾನು ನೀಟಾಗಿ ತೆಗಿತಾ ಇದ್ದೀನಿ, ನೋಡ್ಬೋದು. ಓಕೆ ಫ್ರೆಂಡ್ಸ್, ನಂದು ಇನ್ನೊಂದು ಚಾನಲ್ ಕೂಡ ಇದೆ, ಆದ್ಯ ಬ್ಯೂಟಿ ಟಿಪ್ಸ್ ಇನ್ ಕನ್ನಡ. ಸೊ ಅದರಲ್ಲಿ ನಮ್ಮ ಫೇಸಿಗೆ ಸಂಬಂಧಪಟ್ಟಿದ್ದಂತಹ ಹೋಮ್ ರೆಮಿಡಿಗಳನ್ನು ನಾನು ಶೇರ್ ಮಾಡಿದ್ದೀನಿ. ಸೊ ಆ ವಿಡಿಯೋಗಳನ್ನು ನೋಡಿ, ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಆ ಚಾನಲ್ನು ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಓಕೆ. ಸೊ ನೋಡಿ, ಈಗ ನಾನು ಬಾಳೆಕಾಯಿದು ಸಿಪ್ಪೆ ಎಲ್ಲ ತೆಗಿತಾ ಇದ್ದೀನಿ. ಸೊ ಸಿಪ್ಪೆ ತೆಗಿಯೋದು ಒಂದು ಸ್ವಲ್ಪ ಟೈಮ್ ತೊಗೋಬೋದು ನಿಮಗೆ ಅಷ್ಟೇ ಫ್ರೆಂಡ್ಸ್. ಚಿಪ್ಸ್ ಮಾಡೋದಂತೂ ತುಂಬಾ ಈಸಿಯಾಗಿ ನೀವು ಚಿಪ್ಸ್ ಮಾಡ್ಕೋಬೋದು. ಸೊ ನೋಡಿ ಇವಾಗ. ಓಕೆ, ಈಗ ಬಾಳೆಕಾಯಿ ರೆಡಿಯಾಗಿದೆ. ಸೊ ಅದನ್ನು ಸ್ವಲ್ಪ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಹಾಗೆ ಈಗ ಎಣ್ಣೆ ಬಿಸಿ ಆಗೋದಕ್ಕೆ ನಾನು ಇಟ್ಟಿದ್ದೀನಿ. ಬಿಸಿ ಒಂದು ಸ್ವಲ್ಪ ಆಗ್ತಿದೆ ಅಂದಾಗ ನೀವು ನೋಡಿ ಈ ಥರ ಚಿಪ್ಸನ್ನ ಮಾಡ್ಕೊಳ್ಳೋದಿರುತ್ತಲ್ಲ, ಸೊ ಅದರಲ್ಲಿ ಬಾಳೆಕಾಯಿನ ನಾವು ಈ ಥರ ಬಾಳೆಕಾಯಿ ಚಿಪ್ಸ್ನ ಮಾಡ್ಕೊಳ್ಳೋಣ. ಸ್ವಲ್ಪ ದಪ್ಪ ದಪ್ಪ ಇರಬೇಕು, ಜಾಸ್ತಿ ತೆಳುವಾದರೆ ಖಂಡಿತ ಚೆನ್ನಾಗಿ ಬರಲ್ಲ ಬಾಳೆಕಾಯಿ ಚಿಪ್ಸ್, ಯಾಕೆಂದರೆ ಸ್ವಲ್ಪ ದಪ್ಪ ಇರುತ್ತೆ. ಅದು ಗರಿ ಗರಿಯಾಗಿ ಬರಬೇಕು ಅಂತಂದರೆ ನೋಡಿ ಇದೇ ಥರ ನೀವು ಮಾಡಬೇಕಾಗುತ್ತೆ. ಸ್ವಲ್ಪ ದಪ್ಪ ದಪ್ಪ ನೀವು ಅದನ್ನು ಚಿಪ್ಸ್ ಥರ ಕಟ್ ಮಾಡ್ಕೋಬೇಕಾಗುತ್ತೆ. ಯಾಕೆಂದರೆ ತೀರ ತೆಳ್ಳಗಾದರೆ ಮಾಮೂಲಿ ನಾವು ಪೊಟ್ಯಾಟೊ ಚಿಪ್ಸ್ ಥರ ಆಗ್ಬಿಡುತ್ತದು. ಸೊ ಹಾಗಾಗಿ ನೋಡಿ, ಎಣ್ಣೆ ಜಾಸ್ತಿ ಕಾದಿರಬಾರ್ದು ಫ್ರೆಂಡ್ಸ್. ಜಾಸ್ತಿ ಕಾದಿದ್ರೆ ಏನಾಗುತ್ತೆ ಅಂದರೆ ಸಿಡಿಯೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸ್ವಲ್ಪ ಕಾದಿದ್ದಾಗ ನೀವು ಈ ಥರ ಚಿಪ್ಸನ್ನು ರೆಡಿ ಮಾಡ್ಕೊಂಡು ಹಾಕ್ಕೊಳ್ಳಿ. ಇಲ್ಲ ಅನ್ನೋದಾದರೆ ನೀವು ಬೇಕಿದ್ದರೆ ಒಂದು ತಟ್ಟೆಯಲ್ಲಿ ಚಿಪ್ಸನ್ನು ರೆಡಿ ಮಾಡಿಕೊಂಡು ನಂತರ ಬೇಕಿದ್ದರೆ ಆಯಿಲ್ಗೆ ಹಾಕ್ಬೋದು. ಯಾಕೆಂದರೆ ಅದು ಒಂದಕ್ಕೊಂದು ಅಂಟ್ಕೊಳ್ಳುತ್ತೆ. ನಾವು ತಟ್ಟೆಯಲ್ಲಿ ಹಾಕಿದ್ರೆ ಡೈರೆಕ್ಟ್ ನಾವು ಇದೇ ಥರ ಹಾಕೋದ್ರಿಂದ ಒಳ್ಳೆಯದು, ಯಾಕೆಂದರೆ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ಮತ್ತು ಎಣ್ಣೆ ಸಿಡಿಯುತ್ತೆ ಅನ್ನೋದು ಭಯ ಕೂಡ ಇರಲ್ಲ. ಸೊ ಹಾಗಾಗಿ ನಿಮಗೆ ಯಾವುದು ಸರಿ ಅನಿಸುತ್ತೋ ಅದನ್ನು ಮಾಡಿ. ಓಕೆ. ಈಗ ನೋಡಿ, ಇದು ಬೇಯ್ತಾ ಇದೆ, ಎಣ್ಣೆ ಬಿಸಿಯಾಗಿದೆ. ಸೊ ಬಾಳೆಕಾಯಿ ಎಲ್ಲ ಚೆನ್ನಾಗಿ ಚಿಪ್ಸ್ ಎಲ್ಲ ರೆಡಿಯಾಗಿದೆ. ಸೊ ಇದನ್ನು ಟರ್ನ್ ಮಾಡಿ ಇನ್ನೊಂದು ಸೈಡ್ ಬೇಯಿಸ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ನಾನು ಅರಿಶಿನ ಮತ್ತು ಸ್ವಲ್ಪ ಉಪ್ಪನ್ನು ಎರಡನ್ನೂ ಮಿಕ್ಸ್ ಮಾಡಿ 1 ಟೇಬಲ್ ಸ್ಪೂನ್ ನೀರು ಹಾಕಿ ಅದನ್ನು ಮಿಕ್ಸ್ ಮಾಡಿ ಹಾಕೋತಾ ಇದ್ದೀನಿ. ಸೊ ಇದನ್ನು ಹಾಕಬೇಕಾದ್ರೆ ನೀವು ಸ್ಟವ್ನ ಆಫ್ ಮಾಡಿಬಿಟ್ಟು ಹಾಕಿ ಫ್ರೆಂಡ್ಸ್. ಆಫ್ ಮಾಡಿ ತಕ್ಷಣಕ್ಕೆ ಆ ನೀರನ್ನು ಹಾಕಿ ನೀವು ಸ್ವಲ್ಪ ದೂರ ಹೋಗಿ, ಯಾಕೆಂದರೆ ನೀರು ಹಾಕೋದ್ರಿಂದ ಸಿಡಿಯೋ ಚಾನ್ಸಸ್ ಇರುತ್ತೆ. ನಾವು ಉಪ್ಪನ್ನು ಚಿಪ್ಸ್ ತೆಗೆದ ಮೇಲೆ ಉಪ್ಪು ಹಾಕಿದ್ರೆ ಬಾಳೆಕಾಯಿ ಚಿಪ್ಸ್ ಅಂತೂ ಚೆನ್ನಾಗಿ ಬರೋದಿಲ್ಲ. ಸೊ ಎಣ್ಣೆಲಿ ಇದ್ದಾಗಲೇ ನಾವು ಬಾಳೆಕಾಯಿ ಚಿಪ್ಸಿಗೆ ಉಪ್ಪನ್ನು ಹಾಕಿದ್ರೆ ಚೆನ್ನಾಗಿ ಬರುತ್ತೆ. ಸೊ ಈ ರೀತಿಯಲ್ಲಿ ನೀವು ರುಚಿಯಾದ ಬಾಳೆಕಾಯಿ ಚಿಪ್ಸನ್ನು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ, ಖಂಡಿತವಾಗ್ಲೂ ನಿಮಗೆಲ್ಲರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಫ್ರೆಂಡ್ಸ್. ಓಕೆ ನೋಡಿ, ಸ್ವಲ್ಪ ದಪ್ಪ ನಾವು ಮಾಡಿಕೊಂಡು ಚಿಪ್ಸ್ ಮಾಡ್ಕೋಬೇಕಾದ್ರೇ ದಪ್ಪ ದಪ್ಪ ಕಟ್ ಮಾಡಿಕೊಂಡು ನಾವು ಬಾಳೆಕಾಯಿ ಚಿಪ್ಸ್ನ ಮಾಡ್ಕೋಬೇಕಾಗುತ್ತೆ. ಸೊ ನೋಡಿ, ತುಂಬಾ ಈಸಿಯಾಗಿ ರುಚಿಯಾದಂತಹ ಬಾಳೆಕಾಯಿ ಚಿಪ್ಸ್ ಮಾಡುವ ವಿಧಾನವನ್ನು ನಾನು ತಿಳಿಸ್ಕೊಟ್ಟಿದ್ದೀನಿ. ನೀವು ಕೂಡ ಮನೇಲಿ ಟ್ರೈ ಮಾಡಿ. ಓಕೆ, ನನ್ನ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸೋಣ. ಬಾಯ್, ಸಿ ಯು, ಟೇಕ್ ಕೇರ್.